ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇವತ್ತು ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ. ನಮ್ಮ ಗುಲಾಬಿ ಹೂವನ್ನು ನೋಡಿ ಸ್ನೇಹಿತರೆ ನಿಮಗೆ ಸ್ವಾಗತ ಕೊಡ್ತಾ ಇದೆ. ಸಂಜೆ ಟೈಮ್ ಅಲ್ವಾ, ಹಾಗಾಗಿ ಹೂವು ಎಲ್ಲ ಸ್ವಲ್ಪ ಹೂವುಗಳು ಅಂದರೆ ಮಲ್ಲೆ ಹೂವಿನ ಮೊಗ್ಗೆಲ್ಲ ಸಂಜೆ ಟೈಮ್ ತೊಗೊಂಡು ಬಂದುಬಿಟ್ಟು ಕಟ್ಟಿಟ್ರೆ ಒಂದು 3-4 ದಿನದ್ದು ಕಟ್ಟಿ ಆಗಿರ್ತೀವಿ ಅಂತಂದರೆ ದೇವ್ರ ಫೋಟೋಕ್ಕೆಲ್ಲ ಹಾಕೋದಕ್ಕಾಗುತ್ತೆ ಅಂತೇಳಿ ಆ ರೀತಿಯಾಗಿ ಸಂಜೆ ಟೈಮಲ್ಲೇ ತೊಗೊಂಡು ಬಂದುಬಿಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಾಗಿದೆ ಅಂತಂದರೆ ತುಂಬಾ ಚೆನ್ನಾಗಾಗ್ತಾಯಿದೆ ಸ್ನೇಹಿತರೆ. ತುಂಬಾ ಖುಷಿ ಆಗ್ತಾಯಿರುತ್ತೆ ಹೂಗಳನ್ನು ಬಿಡಿಸೋದು ಹಾಗೆ ಕಟ್ಟೋದು ಅಂದರೆ ತುಂಬಾ ಖುಷಿ. ನಂತರದಲ್ಲಿ ನೆಕ್ಸ್ಟು ಹೋಳಿಗೆ ಮಾಡಬೇಕಾಗಿತ್ತು. ಮೊನ್ನೆ ಎಲ್ಲ ಹೋಳಿಗೆ ಮಾಡಿದ್ದೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ. ಹಾಗೆಯೇ ಇವತ್ತು ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇತ್ತಲ್ವ, ಹಾಗಾಗಿ ಅದಕ್ಕೆ ಮಾಡ್ತಾಯಿದ್ನ, ಹಾಗೆ ಸ್ವಲ್ಪ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಮೊದಲಿಗೆ ಬಂದುಬಿಟ್ಟು ಮೈದಾ ಹಿಟ್ಟನ್ನು ಸ್ವಲ್ಪ ಜರಡಿ ಮಾಡಿಕೊಂಡು ನಂತರದಲ್ಲಿ ಕಲಸಿಡ್ತಾ ಇದ್ದೀನಿ. ಅದಕ್ಕೆ ಒಂದು ಪಿಂಚಷ್ಟು ಸಾಲ್ಟ್ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಒಂದು ಪಿಂಚ್ ಅರಿಶಿನ ಸ್ನೇಹಿತರೆ, ಚಿಟಿಕೆ ಸಾಲ್ಟ್, ಚಿಟಿಕೆ ಅರಿಶಿನ ಇಷ್ಟನ್ನು ಸೇರಿಸಿ ಸ್ವಲ್ಪ 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಿ, ಅಡುಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಮೆದುವಾಗಿ ಕಲಿಸ್ಕೊಂಡ್ವಿ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಹಿಟ್ಟು ಯಾವ ರೀತಿ ನೆನೆಯುತ್ತಲ್ಲ ಆ ರೀತಿ ನೆನೆದಷ್ಟು ತುಂಬಾ ಹೋಳಿಗೆ ಚೆನ್ನಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಕಲಿಸ್ಕೊಂಡಿದ್ದ ನಂತರದಲ್ಲಿ ಅದಕ್ಕೆ ಮತ್ತೆ ಇನ್ನೊಂದು ಸ್ಪೂನಷ್ಟು 1-2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಇನ್ನೂ ಚೆನ್ನಾಗಿ ಸ್ವಲ್ಪ ಹೊತ್ತು ನಾದ್ಕೊಳ್ಬೇಕು ಸ್ನೇಹಿತರೆ. ನೋಡಿ, ನಾವು ಈ ರೀತಿಯಾಗಿ ನಾದ್ಕೊಳ್ಳೋದ್ರಿಂದ ಹೋಳಿಗೆ ಏನು ಉಬ್ಬಿ ಮೃದುವಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ. ಹಾಗಾಗಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಈ ರೀತಿಯಾಗಿ ಚೆನ್ನಾಗಿ ನಾವು ನಾದ್ಕೊಂಡು ಇದು ಮಾಡೋದ್ರಿಂದ ಸ್ವಲ್ಪ ಏನು ಪದರವಾಗಿ ಅನ್ನೋ ಥರ ತುಂಬಾ ಚೆನ್ನಾಗಿ ಬಂದಿರುತ್ತೆ. ಹಿಂಗೆ ಕೈಯಲ್ಲಿ ಮುಟ್ಟಿದ್ರೆ ಸಾಕು ಅಷ್ಟು ಸ್ಮೂತಾಗಿ ಮೃದುವಾಗಿ ಬಂದಿರುತ್ತೆ. ನಂತರದಲ್ಲಿ ಸ್ವಲ್ಪ ಅದೇ ಕಲ್ಲಿರುತ್ತಲ್ಲ, ಕಲ್ಲಿಗೆ ಸ್ವಲ್ಪ ಈಗ ಈ ರೀತಿಯಾಗಿ ಇದನ್ನು ಮಾಡ್ಕೊಂಡ್ವಿ ಅಂತಂದರೆ ಹಿಟ್ಟೇನಾಗುತ್ತೆ ತುಂಬಾ ಸಾಫ್ಟಾಗಿ ಚೆನ್ನಾಗಾಗ್ಬಿಡುತ್ತೆ. ಹಾಗಾಗಿ ಈ ರೀತಿಯಾಗಿ ಮಾಡಿಕೊಂಡು ಒಂದು ಬಟ್ಲಲ್ಲಿ ಎತ್ತಿಡೋ ಟೈಮಿಗೆ ಮತ್ತಿನ್ನೊಂದು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ನಾವು ಒಂದು ಬಟ್ಲಲ್ಲಿ ಹಾಕಿ ಎತ್ತಿಟ್ವಿ ಅಂದರೆ 2-3 ಗಂಟೆ ಒಳಗೂ ಚೆನ್ನಾಗಿ ನೆನ್ಕೊಳ್ತು ಅಂತಂದರೆ ಹೋಳಿಗೆ ಮಾಡೋ ಟೈಮಿಗೆ ತುಂಬಾ ಹಿಟ್ಟು ಸಾಫ್ಟಾಗಿ ನೆಂದಿರುತ್ತೆ. ನಂತರದಲ್ಲಿ ಹೋಳಿಗೆನೂ ತುಂಬಾ ಮೃದುವಾಗಿ ಚೆನ್ನಾಗಿ ಬಂದಿರುತ್ತೆ ಸ್ನೇಹಿತರೆ. ನೀವು ಹೋಳಿಗೆ ಮಾಡೋ ಟೈಮಿಗೆ ಈ ರೀತಿಯಾಗಿ ಮಾಡಿ ಸ್ನೇಹಿತರೆ. ನೋಡಿ, ಇನ್ನೊಂದು ಸ್ವಲ್ಪ ನಾನು ಹಿಟ್ಟನ್ನು ಸೇರಿಸಿ ಬಟ್ಲಲ್ಲಿ ಹಾಕ್ಬಿಟ್ಟು ಎತ್ತಿಟ್ಟಿದ್ದೀನಿ. ನಂತರದಲ್ಲಿ ಇಲ್ಲಿ ಬದನೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಕಡಲೆಕಾಳು ನೆನೆ ಇಟ್ಟಿದ್ದೆ, ಆದರೆ ನಾನು ಮಾಡ್ಕೊಳ್ಳಿಲ್ಲ. ಬದನೆಕಾಯಿ ಹೆಚ್ಚಿಗೆ ಇತ್ತಲ್ಲ, ಹಾಗಾಗಿ ಬದನೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆಯೇ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ 1-2 ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಅದು ಫ್ರೈ ಆಗಿದ ನಂತರದಲ್ಲಿ ಟೊಮೊಟೊ ಸೇರಿಸ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ಕಡಲೆಬೇಳೆ, ನೆನೆಸಿಟ್ಟಿರುವಂಥ ಕಡಲೆಬೇಳೆ ನೀವು 1-2-3 ಗಂಟೆ ನೆನೆಸಿಟ್ರೆ ತುಂಬಾ ಚೆನ್ನಾಗಿ ನೆಂದಿರುತ್ತೆ. ನಾನಿಲ್ಲಿ ಸ್ವಲ್ಪ ಕಡಿಮೆ ಅವಧಿಯಲ್ಲಿ ನೆನೆಸಿಟ್ಟು ಹಾಕಿರೋದ್ರಿಂದ ಇನ್ನೊಂದು ಸ್ವಲ್ಪ ಹೊತ್ತು ನೆನೆಬೇಕಾಗಿತ್ತು. ಆದರೆ ಪಲ್ಯ ಮಾತ್ರ ಸೂಪರಾಗಿತ್ತು ಸ್ನೇಹಿತರೆ, ತುಂಬಾ ಚೆನ್ನಾಗಿ ಬಂದಿತ್ತು. ಇದು ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ನಾವು ಬದನೆಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನು 1-2-3 ಸಲ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಬೇಕು. ಆ ಕನೆ ಅಂಶ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ಬೇಕು. ಹಾಗಾಗಿ ತೊಳ್ಕೊಂಡ್ಬಿಟ್ಟು ಆ ಬದನೆಕಾಯಿ ಹೋಳುಗಳನ್ನು ಸೇರಿಸಿ ಒಗ್ಗರಣೆಯಲ್ಲಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾವು ಇದು ಫ್ರೈ ಮಾಡ್ಕೊಳ್ತಾ ಇದ್ದರೆ ಬದನೆಕಾಯಿ ಎಲ್ಲ ಈ ಬಿಸಿಗೆ ಈ ಒಗ್ಗರಣೆ ಇದರಲ್ಲೇ ಬೆಂದೋಗಿಬಿಟ್ಟಿರುತ್ತೆ ಸ್ನೇಹಿತರೆ. ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಂತರದಲ್ಲಿ ಚಿಟಿಕೆ ಅರಿಶಿನ ಸೇರಿಸ್ತಾ ಇದ್ದೀನಿ. ಹಾಗೆ 1/2 ಸ್ಪೂನ್ ಖಾರದ ಪುಡಿ, ನಿಮಗೆ ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ನಮಗೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆಯೇ 1-2 ಸ್ಪೂನು ಸಾಂಬಾರು ಪೌಡರು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಎಲ್ಲ ತಿರುಗಿಕೊಳ್ಬೇಕು ಸ್ನೇಹಿತರೆ. ಇದನ್ನೆಲ್ಲ ಚೆನ್ನಾಗಿ ಹೊಂದಿಸ್ಕೊಂಡಿದ್ದ ನಂತರದಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿರುವಂಥದ್ದು, ಹಾಗೆ ಅವಾಗಿನ ಹೊಡೆದ್ಬಿಟ್ಟು ತುರಿದಿರುವಂಥ ತೆಂಗಿನಕಾಯಿ ತುಂಬಾ ಚೆನ್ನಾಗಿತ್ತು. ತೆಂಗಿನಕಾಯಿನ ಸೇರಿಸೋದ್ರಿಂದ ತುಂಬಾ ರುಚಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಆ ತೆಂಗಿನಕಾಯಿ ಹಾಕಿದ ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರದಲ್ಲಿ ನಮಗೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ನೀರನ್ನು ಸೇರಿಸ್ಕೊಂಡ್ಬಿಟ್ಟು ನೋಡಿ, ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಕೊಳ್ತಾ ಇದ್ದೀನಿ. ನಂತರದಲ್ಲಿ ಇನ್ನೂ ಸ್ವಲ್ಪ ನೀರು ಬೇಕನ್ನಿಸ್ತು, ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡೆ.
ನಂತರದಲ್ಲಿ ನಮಗೆ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಸಾಲ್ಟನ್ನು ಸೇರಿಸ್ಬೇಕು. ನಂತರದಲ್ಲಿ ನೋಡ್ಕೊಳ್ಬೋದು ನೀವು ನಮಗೆ ಕರೆಕ್ಟ್ ಇದೆಯಾ ಹೇಗೆ ಅಂತೇಳಿ ನೋಡ್ಕೊಂಡ್ಬಿಟ್ಟು ನಂತರದಲ್ಲಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆ ಎಲ್ಲ ಹಾಕ್ಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ನಾವು ಚೆನ್ನಾಗಿ ಒಂದು 10 ನಿಮಿಷ ಕುದಿಸ್ಕೊಂಡ್ವಿ ಅಂತಂದರೆ ಪಲ್ಯ ಸೂಪರಾಗಿರುವಂಥ ಪಲ್ಯ ರೆಡಿ ಆಗುತ್ತೆ ಸ್ನೇಹಿತರೆ. ಬೇಕಾದರೆ ಇದೇ ಥರ ನಾವು ಚಪಾತಿಗೂ ಎಲ್ಲದಕ್ಕೂ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೈಡ್ ಡಿಶ್ಶಾಗಿ ಬಂದುಬಿಟ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಇವತ್ತು ನಮ್ಮ ಮನೇಲಿ ಹೋಳಿಗೆ ಸಾರು ಊಟ ಮಾಡೋದಕ್ಕಿಂತ ಹೆಚ್ಚಿಗೆ ಅನ್ನದ ಜೊತೆಗೇ ಖಾರವಾಗಿ ಸ್ವಲ್ಪ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅನ್ನಕ್ಕೆ ಎಲ್ಲ ಅದನ್ನೇ ಕಲಿಸ್ಕೊಂಡು ಊಟ ಮಾಡಿದ್ರು. ನನಗೆ ಸ್ವಲ್ಪ ಖಾರ ಅನ್ನಿಸ್ತು, ಹಾಕಿರೋದೇ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ, ಆದ್ರೂ ಖಾರ ಆಗಿತ್ತು. ಇಲ್ಲಿ ಹೋಳಿಗೆ ಮಾಡೋದಕ್ಕೆ ಎಲ್ಲ ಹೂರಣ ಎಲ್ಲ ಈ ರೀತಿಯಾಗಿ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಯಾಕಂದರೆ ಈ ರೀತಿ ಮಾಡಿಟ್ಕೊಂಡ್ರೆ ನಾವು ಹೋಳಿಗೆ ಮಾಡೋ ಟೈಮಿಗೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ. ನೋಡಿ, ಮೈದಾ ಹಿಟ್ಟು ನೆಂದುಬಿಟ್ಟು ಈ ರೀತಿಯಾಗಿ ಎಳೆ ಥರ ಬರಬೇಕು ಸ್ನೇಹಿತರೆ, ಅವಾಗೇ ತುಂಬಾ ಚೆನ್ನಾಗಿ ಹೋಳಿಗೆ ಬರುವಂಥದ್ದು. ಸ್ವಲ್ಪ ಹಿಟ್ಟನ್ನು ತೊಗೊಂಡು ಈ ರೀತಿಯಾಗಿ ಹೂರಣ ಇಟ್ಬಿಟ್ಟು ಹೋಳಿಗೆ ತೊಟ್ಟಿ ನಂತರದಲ್ಲಿ ಹೆಂಚೆಲ್ಲ ಹಾಕ್ಬಿಟ್ಟು ಬೇಯಿಸ್ಕೊಂಡ್ವಿ ಅಂತಂದರೆ ರುಚಿಯಾಗಿರುವಂಥ ಹೋಳಿಗೆ ರೆಡಿ ಆಗುತ್ತೆ ಸ್ನೇಹಿತರೆ. ಹೋಳಿಗೆ ಮಾಡೋ ಟೈಮಿಗೆಲ್ಲ ಫೋನ್ ಮಾಡಿದಾಗೆಲ್ಲ ಕೇಳ್ತಾ ಇದ್ದಲ್ವ, ಅಮ್ಮ ಕೇಳ್ತಿರ್ತಾರೆ, ಹಾಗೆ ತಂಗಿ ಕೇಳ್ತಾ ಇರ್ತಾರೆ ಏನು ಅಡುಗೆ ಅಂತೇಳಿ ಹೇಳ್ತಾಯಿದ್ದೆ. ನಮ್ಮ ತಂಗಿ ಅಂತ ಕೇಳ್ತಾ ಇದ್ದೆ ನಮ್ಮ ಅತ್ತೆ ಮಗಳು, ಅಕ್ಕ ನೀನು ಎಷ್ಟು ಚೆನ್ನಾಗಿ ಹೋಳಿಗೆ ಮಾಡ್ತೀಯ ಅಕ್ಕ, ನನಗೆ ಬರೋದೇ ಇಲ್ಲ, ಈ ಸಲ ಮೊನ್ನೆ ಬಂದಾಗ ತೋರಿಸು ಅಂದ್ರೆ ನೀನು ತೋರಿಸ್ಲೇ ಇಲ್ಲ ಅಂತೇಳಿ ಹೇಳ್ತಾಯಿದ್ದು. ಯಾವಾಗಾದರೂ ನಮ್ಮ ಅತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಸ್ನೇಹಿತರೆ ಹೋಳಿಗೆನ, ಆದರೆ ಪಾಪ ಅವಳಿಗೆ ಬರೋದೇ ಇಲ್ಲ. ಅದೊಂದು ಇದನ್ನು ಮಾಡಬೇಕು ಸ್ನೇಹಿತರೆ. ನಂತರದಲ್ಲಿ ಬಂದುಬಿಟ್ಟು ನಮ್ಮ ಅಮ್ಮನೇ ಕೇಳ್ತಾಯಿದ್ರಿ ಏನು ಅಡುಗೆ ಅಮ್ಮ ಅಂತೇಳಿ. ಅಮ್ಮ ಹೋಳಿಗೆ ಮಾಡ್ತಾಯಿದ್ದೀನಿ ಅಂದೆ. ನೀವು ಮಾತ್ರ ಮಾಡ್ಕೊಂಡು ತಿಂದ್ರಮ್ಮ, ನಮಗೆ ಇಲ್ಲಿ ನೋಡ್ಬಿಟ್ಟು ಬಾಯಲ್ಲಿ ನೀರು ಬರೆಸ್ಕೊಳ್ತೀವಿ ಅಂತ ಹೇಳ್ತಾಯಿದ್ರು. ಮಾಡ್ಕೊಂಡು ತಿನ್ನಮ್ಮ ನೀನು ಅಂತ ಹೇಳ್ತಾಯಿದ್ದೆ. ಈಗೇನೆ ಸ್ನೇಹಿತರೆ ಒಂದೊಂದು ಸಲ ಬೇಜಾರು ಅನ್ನಿಸ್ತಾ ಇರುತ್ತೆ, ನೋಡ್ಬಿಟ್ಟು ಎಲ್ಲ ಮಾಡ್ತೀನಲ್ವ ಮಾಡಾಕ್ದಾಗ ಅವ್ರಿಗೆ ನೋಡ್ಬಿಟ್ಟು ಈ ರೀತಿಯಾಗಿ ಅನಿಸುತ್ತಲ್ವ, ಪಾಪ ಅವರಿಗೂ ತಿನ್ಬೇಕು ಅನ್ನಿಸ್ತಾ ಇರುತ್ತೆ ಅಂಥೇಳಿ ಒಂದೊಂದು ಸಲ ಅನ್ನಿಸ್ತಾ ಇರುತ್ತೆ. ಒಂದೊಂದು ಸಲ ಏನು ಮಾಡೋದಕ್ಕಾಗೋದಿಲ್ಲ. ಇಲ್ಲಿ ಮನೇಲಿ ಬಂದುಬಿಟ್ಟು ಮಾವಿನ ಹಣ್ಣೆಲ್ಲ ಇದು ಆಗ್ತಾಯಿದೆ, ನೀನು ಮಾವಿನ ಹಣ್ಣಿನ ಶೀಕರಣೆ ಮಾಡಲೇ ಇಲ್ಲ, ಹೋಳಿಗೆ ಮಾಡಲೇ ಇಲ್ಲ ಸೋಯ್ತಾ ನೀನು ಅಂಥೇಳಿ ಇವ್ರ ಮನೆಯಲ್ಲಿ ಬಂದುಬಿಟ್ಟು. ಹಾಗಾಗಿ ಮತ್ತು ಹುಣ್ಣಿಮೆ ಬೇರೆ ಇತ್ತಲ್ವ ಸ್ನೇಹಿತರೆ, ಖಾರ ಹುಣ್ಣಿಮೆ, ಹಾಗಾಗಿ ಮಾಡೋಣ ಅಂಥೇಳಿ ಸ್ವಲ್ಪ ಮಾಡಿದ್ದೆ ಅಷ್ಟೇ. ನಾವಿನ್ನೇನು ನಾನು ಯಾವಾಗ ಮಾಡಿದ್ದಪ್ಪ ಹೋಳಿಗೆ ಅಂತಂದರೆ ಊರಿಗೆ ಹೋಗೋದಕ್ಕಿಂತ ಮುಂಚೆ ಮಾಡಿದ್ದು ಸ್ನೇಹಿತರೆ. ನಾವು ಮಾಡೇ ಇಲ್ಲ, ಈ ಊರಿಂದ ಬಂದಮೇಲಂತೂ ಮಾಡೇ ಇಲ್ಲ. ಯಾಕಪ್ಪ ಅಂತಂದರೆ ತುಂಬಾ ಈ ಅಡುಗೆ ಮನೇಲಿ ಹೆಚ್ಚಿಗೆ ನಿಂತ್ಕೊಳ್ಳೋದಕ್ಕೆ ಆಗೋಲ್ಲ. ಅಷ್ಟು ಬೇಸಿಗೆ ಕಾಲದಲ್ಲಿ ಯಾವ ರೀತಿಯಾಗಿ ನೀರೆಲ್ಲ ಬೆವರು ನೀರು ಬರ್ತಾಯಿತ್ತಲ್ವ, ಅದೇ ರೀತಿಯೇ ಅನ್ನಿಸ್ತಾಯಿದೆ ಸ್ನೇಹಿತರೆ. ತುಂಬಾ ಸೆಕೆ ಅಬೆ ಆದಂಗೆ ಆಗ್ತಾಯಿರುತ್ತೆ. ಹಾಗಾಗಿ ನಾನು ಸ್ವಲ್ಪ ಏನೋ ಒಂದು ಅಡುಗೆ ಮಾಡ್ಕೊಳ್ಬೇಕು, ಈ ರೀತಿಯಾಗಿ ಇದನ್ನು ಮಾಡ್ತಾಯಿದ್ದೆ. ಮತ್ತು ಮಾಡೋಣ ಪಾಪ ಕೇಳ್ತಾ ಇದ್ದಾರಲ್ವ, ತುಂಬ ದಿನದಿಂದ ಕೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟಿದ್ದೆ ಸ್ನೇಹಿತರೆ. ತುಂಬಾ ಇಷ್ಟಪಟ್ಟು ಎಲ್ಲರೂ ತಿಂದರು, ತುಂಬಾ ಖುಷಿ ಆಯಿತು. ಅವ್ರು ಕೇಳಿದಾಗ ಖಂಡಿತವಾಗ್ಲೂ ಮಾಡಿಕೊಡೋದು ನಮ್ಮ ಕರ್ತವ್ಯ. ಆದರೆ ಸ್ವಲ್ಪ ನಮಗೂ ಇದಾಗ್ತಾಯಿತ್ತು ಅಂದರೆ ಏನು ಮಾಡೋದಕ್ಕಾಗೋದಿಲ್ಲ ಸ್ನೇಹಿತರೆ. ಹೋಳಿಗೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ನಾವು ಯಾವ ರೀತಿಯಾಗಿ ತೆಳುವಾಗಿ ಬೇಕಂದ್ರೆ ತೆಳುವಾಗಿ ಮಾಡ್ಕೊಳ್ಬೋದು, ಸ್ವಲ್ಪ ದಪ್ಪವಾಗಿ ಬೇಕಂದರೆ ಆ ರೀತಿಯಾಗೂ ಮಾಡ್ಕೊಳ್ಬೋದು. ಹಾಗೆಯೇ ಪಕ್ಕದಲ್ಲಿ ಅನ್ನಕ್ಕೆ ಇಟ್ಟಿದ್ದೀನಿ. ಒಂದು ಸಲ ಕುಕ್ಕರಲ್ಲಿ ನಾನು ಮಾಡಿದ್ದೆ, ಮಗ ಬಂದುಬಿಟ್ಟು ಏನು ಮಾಡಿಬಿಟ್ಟು ಚಿಕ್ಕ ಮಗ, ಅಮ್ಮ ಹೊಟ್ಟೆ ಹಸಿವಾಗಿದೆ ಊಟ ಮಾಡಲ ಅಂತ, ಮಾಡಪ್ಪ ಅಂತಂದೆ. ಇನ್ನೊಂದು ಸ್ವಲ್ಪ ಮತ್ತೆ ಇದಾಗುತ್ತೆ ಅನ್ನೋದಕ್ಕೋಸ್ಕರ ನೆಕ್ಸ್ಟು ಸ್ವಲ್ಪ ಇಟ್ಟಿದ್ದೀನಿ. ಮಕ್ಕಳೇ ಹಾಗೆ ಅಲ್ವ ಸ್ನೇಹಿತರೆ, ಅವ್ರೇನಾದರೂ ಒಂದು ಮಾಡ್ತಾಯಿದ್ವಿ ಅಂದರೆ ಇಷ್ಟ ಆಯಿತು ಅಂತಂದರೆ ಕೇಳ್ತಾ ಇರ್ತಾನೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ಎಷ್ಟು ಸಲ ಇವತ್ತು ಇದನ್ನು ಮಾಡಿದ್ದಾನೆ ನಾನು ಹಿಂದೆ ಮುಂದೆ ಅಂತಂದರೆ ಅಷ್ಟು ಸಲ ಅಡುಗೆ ಮನೆಗೆ ಬರೋದು ಮತ್ತು ಹಾಲೊಳಗಡೆ ಬರೋದು, ಅಮ್ಮ ಆಲೂಗೆಡ್ಡೆಗೆ ಹಚ್ಕೊಡೋಣಮ್ಮ, ಕಟ್ ಮಾಡಿಕೊಡೋಣ, ಹಾಕ್ತೀಯೇನಮ್ಮ, ಮಾಡಿಕೊಡ್ತೀಯೇನಮ್ಮ ಅಂತೇಳಿ ಆಯ್ತಪ್ಪ ಮಾಡಿಕೊಡ್ತೀನಿ ಅಂದಿದ್ದಕ್ಕೆ ಪಾಪ ಅವನು ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಕಟ್ ಮಾಡಿ ಇಟ್ಟಿದ್ದಾನೆ. ಮತ್ತು ಮಾಡಿಕೊಟ್ಟೆ, ತಿಂದ್ಬಿಟ್ಟು ಖುಷಿ ಆಯಿತು. ಮಕ್ಳುಗಳಾಗಿ ಹೆಸ್ರುಬೇಳೆ ಕೋಸಂಬರಿನೂ ಕಲಿಸಿದ್ದೀನಿ, ಅದನ್ನು ಅಷ್ಟೇ ಮುಂಚೆ ಎಲ್ಲ ತಿಂತಾ ಇರಲಿಲ್ಲ. ಇವಾಗ ಬಂದುಬಿಟ್ಟು ಚೆನ್ನಾಗಿ ತಿಂದರೆ ಒಳ್ಳೇದಪ್ಪ ಇದು ಆರೋಗ್ಯಕ್ಕೆ ಅಂತ ಯಾವಾಗ ಹೇಳಿದ್ನೋ ಆವಾಗಿಂದ ಅವನಿಗೆ ರುಚಿ ಆಗ್ತಿಬಿಟ್ಟಿದೆ. ಇವಾಗ ಹೆಸ್ರುಬೇಳೆ ಕೋಸಂಬರಿ ನಾನು ಕಲಸಿಟ್ಟಿದ್ದೀನಿ, ಅದನ್ನು ಸ್ವಲ್ಪ ತೊಗೊಂಡು ತಿಂದಿದ್ರು. ಒಟ್ಟಾರೆ ಏನಪ್ಪ ಅಂದರೆ ನಾವು ವೇಸ್ಟ್ ಮಾಡೋದಕ್ಕಿಂತ ಒಟ್ಟಿಗೆ ತಿಂದರೆ ಒಳ್ಳೇದಲ್ವ ಸ್ನೇಹಿತರೆ. ತಿನ್ನಲಿ, ಮಕ್ಳಿಗೋಸ್ಕರನೇ ತಾನೇ ಇಷ್ಟೆಲ್ಲ ಏನು ಕಷ್ಟಪಟ್ಟು ಎಲ್ಲ ಮಾಡೋದು, ಯಾರಿಗೋಸ್ಕರ ಹೇಳಿ, ಹೊಟ್ಟೆಗೋಸ್ಕರನೇ ಗೇಣುದ್ದ ಬಟ್ಟೆಗೋಸ್ಕರ ಅಂತ ಹೇಳಿ. ಹೊಟ್ಟೆ ಹಸುವನ್ನು ಮುಂದಿಟ್ಕೊಂಡು ನಾವು ಎಷ್ಟೇ ಕೂಡಿಟ್ಟು ಎಷ್ಟೇ ಇದನ್ನು ಮಾಡಿದ್ರು ಅಂದ್ರೂ ಅದೇನಕ್ಕೂ ಸಾರ್ಥಕ ಇಲ್ಲ ಸ್ನೇಹಿತರೆ. ಯಾಕಂದರೆ
ತಿಂದಿದ್ದು ತನಗೆ ಕೂಡಿಟ್ಟಿದ್ದು ಪರಾರಿ ಅನ್ನೋ ಗಾದೆ ಮಾತಿನ ಥರ ಖಂಡಿತವಾಗ್ಲೂ ಇದು ತುಂಬಾ ಸತ್ಯ ಅಂತಲೇ ಅನಿಸುತ್ತೆ ಸ್ನೇಹಿತರೆ. ಯಾಕಂದರೆ ಅದು ಸುಮ್ಮನೆ ಏನು ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ಅಂತ ಹೇಳ್ತಾರಲ್ವ, ಆ ರೀತಿಯ ಖಂಡಿತವಾಗ್ಲೂ ನಿಜನೇ. ಅಷ್ಟು ಚೆನ್ನಾಗಿ ಒಂದೊಂದು ಇದಕ್ಕೆ ಅದು ಇದಾಗ ಅರ್ಥ ಇದು ಬರ್ತಾ ಇರುತ್ತೆ ಸ್ನೇಹಿತರೆ. ಅದೇ ರೀತಿಯಾಗಿಯೇ ನಮಗೆ ಯಾವಾಗ ಏನು ಇಷ್ಟ ಬರುತ್ತೋ, ಏನು ನಾವು ಯಾವ ರೀತಿಯಾಗಿ ಇದು ಇರಬೇಕು ಅಂತ ಇರುತ್ತೋ ಖಂಡಿತವಾಗ್ಲೂ ಆ ರೀತಿಯಾಗಿ ಇದನ್ನು ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನಂತೂ ಹಾಗೇನೆ ಸ್ನೇಹಿತರೆ. ಯಾವುದೇ ಏನೊಂದೇ ಆಗಲಿ ಕೆಲವು ವಿಚಾರಗಳಲ್ಲಿ ಎಲ್ಲವೂ ಅಂತ ಹೇಳೋದಕ್ಕಾಗಲ್ಲ, ಕೆಲವೊಂದು ಅದೇ ರೀತಿಯಾಗಿ ಇರುತ್ತೆ ಸ್ನೇಹಿತರೆ. ಈಗ ನೋಡಿ ಒಂದು ಎಷ್ಟು ಕೂಡಿಡ್ತೀವಿ, ಎಲ್ಲ ಮಾಡ್ತೀವಿ, ಒಂದು ಯಾವುದೇ ಆಗಲಿ ತುಂಬ ವಿಚಾರಗಳಿನ್ನ ಹಂಚ್ಕೊಂಡ್ರು ತುಂಬಾ ಇದ್ದಾವೆ ಸ್ನೇಹಿತರೆ. ನನಗೆ ಯಾವಾಗ ಸ್ವಲ್ಪ ಇದು ಬರುತ್ತಲ್ಲ ಅವಾಗ ಶೇರ್ ಮಾಡ್ಕೊಳ್ತಿರ್ತೀನಿ ಅಷ್ಟೇ. ನಂತರದಲ್ಲಿ ಬಂದುಬಿಟ್ಟು ಹೋಳಿಗೆ ಈ ರೀತಿಯಾಗಿ ಬಂದಿದ್ದು ನೋಡಿ ಸ್ನೇಹಿತರೆ, ತುಂಬಾ ಚೆನ್ನಾಗಿ. ಅದರ ಜೊತೆಗೆ ಹಪ್ಪಳ, ಹಾಗೆಯೇ ಮಗನಿಗೆ ಬಂದುಬಿಟ್ಟು ಆಲೂಗಡ್ಡೆ ಬಜ್ಜಿ, ಹಾಗೆಯೇ ಹೆಸರುಬೇಳೆ ಈ ಬಟ್ಲಲ್ಲಿ ತುಂಬ ಮಾಡಿದ್ದೆ. ಅಪ್ಪ ಮಗ ಇಬ್ಬರು ಕೂತ್ಕೊಂಡು ಸ್ವಲ್ಪ ತಿಂದಿದ್ದಾರೆ, ತುಂಬಾ ಖುಷಿ ಆಯ್ತು. ಅದೇ ಥರ ಹಾಗೆಯೇ ನೆಕ್ಸ್ಟು ಇದು ಪಲ್ಯ ಸ್ನೇಹಿತರೆ, ಬದನೆಕಾಯಿ ಪಲ್ಯ, ಹಾಗೆಯೇ ಇದು ಬಿಸಿ ಅನ್ನ, ಅದನ್ನು ಬಿಸಿದೆ ಸಂಜೆ ಕಡೆಗೆ ಮಾಡಿದ್ದು. ಹೋಳಿಗೆ ಸಾಂಬಾರು ಇದನ್ನು ಸಂಜೆ ಕಡೆನೇ ಮಾಡಿದ್ದು. ಪಾಪ ಊಟ ಮಾಡ್ತೀನಿ ಅನ್ನವಲ್ಲೋ, ಹಾಗಾಗಿ ಇನ್ನೂ ಸ್ವಲ್ಪ ಮಾಡಿದೆ. ನನಗೆ ಉಳಿಬೇಕು, ಅವಾಗ ಹಿಂಗೆ ಕಡಿಮೆ ಬಂತಂದ್ರೆ ನನಗೆ ಸರಿ ಹೋಗೋದಿಲ್ಲ, ಹಾಗಾಗಿ ಇನ್ನೊಂದು ಸ್ವಲ್ಪ ಮಾಡಿದೆ. ನಂತರದಲ್ಲಿ ಹೋಳಿಗೆ, ಹಾಗೆಯೇ ಹೆಸರುಬೇಳೆ ಕೋಸಂಬರಿ. ನನಗೆ ಕೈಯಲ್ಲಿ ಇಷ್ಟಿಷ್ಟೇ ಹಿಂಗೆ ಸ್ಪೂನಲ್ಲೆಲ್ಲ ಹಾಕ್ತೀವಿ ಅಂದರೆ ನನಗೆ ಅಷ್ಟು ಇಷ್ಟನೇ ಆಗೋಲ್ಲ ಸ್ನೇಹಿತರೆ. ನನಗೇನಿದ್ರು ಒಂಥರ ದೊಡ್ಡ ಕೈ ಅಂತಾರಲ್ವ, ಆ ರೀತಿಯಾಗಿ ಕೈಯಲ್ಲೇ ನನಗೆ ತೊಗೊಂಡು ಬಡಿಸ್ಬಿಡ್ಬೇಕು, ಆ ಥರ ಇಷ್ಟ ನನಗೆ. ಇಷ್ಟಿಷ್ಟೇ ಕಣ ಅಂತ ಅನ್ಬಾರ್ದು. ಊಟಕ್ಕೆ ಇಟ್ಟಾಗ ಯಾವಾಗ್ಲೂ ಹೊಟ್ಟೆ ತುಂಬ ಊಟಕ್ಕೆ ಇಡಬೇಕು, ಯಾರಿಗೇ ಆಗಲಿ ಸ್ನೇಹಿತರೆ. ಇಡೋಣ, ಇನ್ನೊಂದು ಸ್ವಲ್ಪ ಇಡೋಣ ಅಂತ ಹೇಳಿ ಕೇಳಬಾರ್ದು. ನಮ್ಮಮ್ಮ ಅದೇ ಹೇಳ್ತಾ ಇರ್ತಾರೆ, ಅದೇನು 25 ಸಲ ಕೇಳೋದು. ಹೊಟ್ಟೆ ತುಂಬ ಊಟಕ್ಕೆ ಫಸ್ಟ್ ಕೈ ತುಂಬ ತೊಗೊಂಡು ಇಡೋದು ಕಲಿಬೇಕು. ಇಡೋಣ ಅಂತ ತಿಂದಂಗಲ್ಲ ಬಿಟ್ಟಂಗಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಕೈ ತುಂಬ ನಮಗೆ ಎಷ್ಟು ಬರುತ್ತೋ ಅಷ್ಟನ್ನು ಬಡಿಸ್ತಾ ಇರಬೇಕು. ಶ್ರೀಕರಣೆ, ಹಪ್ಪಳ, ಬಜ್ಜಿ, ಹೆಸರುಬೇಳೆ ಕೋಸಂಬರಿ, ತುಪ್ಪ, ಪಲ್ಯ, ಹೋಳಿಗೆ. ಬನ್ನಿ ಸ್ನೇಹಿತರೆ, ಎಲ್ಲರೂ ಊಟ ಮಾಡೋರಂತೆ.